ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರು ಭೂಲೋಕಕ್ಕೆ ಅವತರಿಸಿ 431 ವರ್ಷಗಳು ಕಳೆಯಿತು. ಈ ಬಾರಿ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದಲ್ಲಿ ಏನು ಅವರ ವರ್ಧಂತಿ ಬರುತ್ತೆ, ಅದು ಫೆಬ್ರವರಿ 24ನೇ ತಾರೀಕು ಬರುತ್ತೆ. ಅವತ್ತಿಗೆ 431 ವರ್ಷದ ವರ್ಧಂತಿ, ಅಂದರೆ ಅವತ್ತು ಅವರ ವರ್ಧಂತಿ ಮಹೋತ್ಸವ ನಡೆಯುತ್ತೆ. ವರ್ಷದಲ್ಲಿ ಶ್ರಾವಣ ಮಾಸದಲ್ಲಿ ಅವರ ಆರಾಧನೆ ಬರುತ್ತೆ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದಲ್ಲಿ ಅವರ ವರ್ಧಂತಿ ಮಹೋತ್ಸವ ಬರುತ್ತೆ. ಹೀಗೆ ವರ್ಷದಲ್ಲಿ 2 ಬಾರಿ ರಾಯರ ಆರಾಧನೆ ಪ್ರತಿಯೊಬ್ಬರೂ ಕೂಡ ಕಡ್ಡಾಯವಾಗಿ ಆಚರಣೆ ಮಾಡಬೇಕು. ಈ ಫಾಲ್ಗುಣ ಮಾಸದಲ್ಲಿ ರಾಘವೇಂದ್ರ ಸಪ್ತಾಹ ಅಂತ 1 ವಾರಗಳ ಕಾಲ ರಾಯರ ಆರಾಧನೆಯನ್ನು ಎಲ್ಲ ಕಡೆಯೂ ಕೂಡ ಆಚರಣೆ ಮಾಡ್ತಾರೆ ವೈಭವದಲ್ಲಿ. ಶ್ರಾವಣ ಮಾಸದಲ್ಲಿ 3 ದಿವಸಗಳ ಕಾಲ ಪೂರ್ವಾರಾಧನೆ, ಮಧ್ಯಾರಾಧನೆ ಹಾಗೂ ಉತ್ತರಾರಾಧನೆ ಅಂತ 3 ದಿವಸಗಳ ಕಾಲ ಆರಾಧನೆಯನ್ನು ಮಾಡ್ತಾರೆ. ಆದ್ದರಿಂದ ಎರಡೂ ಕೂಡ ಭಾರಿ ಮುಖ್ಯ. ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಹಾಗೂ ರಾಯರು ನಮಗೆ ಮಾಡಿರುವಂತಹ ಉಪಕಾರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇವೆರಡೂ ಕೂಡ ಮಹಾಪರ್ವಕಾಲಗಳು. ಎಲ್ಲ ರಾಯರ ಮಠಗಳಲ್ಲೂ ಕೂಡ ತುಂಬ ವಿಶೇಷವಾಗಿ ರಾಯರ ಆರಾಧನೆಗಳು ನಡೆಯುತ್ತೆ, ವಿಜೃಂಭಣೆಯಿಂದ ನಡೆಯುತ್ತೆ. ಎಲ್ಲ ಭಕ್ತರು ಕೂಡ ಭಾರೀ ಭಕ್ತಿ ಶ್ರದ್ಧೆಗಳಿಂದ ಭಾಗವಹಿಸ್ತಾರೆ. ಈ ಬಾರಿ 431ನೇ ವರ್ಧಂತಿ ಮಹೋತ್ಸವ ನಡೆಯುತ್ತೆ. ನಾವು ಇದಕ್ಕೂ ಅಂದರೆ ಫೆಬ್ರವರಿ 24ನೇ ತಾರೀಕು ಅವರ ವರ್ಧಂತಿ ಇದೆ, ಅದಕ್ಕೂ 48 ದಿವಸಗಳ ಕಾಲ ಮೊದಲು ಒಂದು ರಾಯರ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ನೀಡೋಣ ಅನ್ನುವಂತಹ ಸಂಕಲ್ಪವನ್ನು ಮಾಡಿದ್ದೀವಿ. ಇದು 48 ದಿವಸಗಳ ಕಾಲ ಅಂದರೆ ಇದೇ ಜನವರಿ 8ನೇ ತಾರೀಕಿನಿಂದ ಫೆಬ್ರವರಿ 24ನೇ ತಾರೀಕು ತನಕ ಒಟ್ಟು 48 ದಿವಸಗಳ ಕಾಲ ಒಂದು ಮಂಡಲೋತ್ಸವ ಪ್ರಾರಂಭ ಆಗುತ್ತೆ. ನಾವು ರಾಯರ ವರ್ಧಂತಿಗೆ ಸರಿಯಾಗಿ ಅದನ್ನು ಸಮರ್ಪಣೆ ಮಾಡ್ಬೋದು. ನಾವು ಜನವರಿ 8ನೇ ತಾರೀಕು ಗುರುವಾರ ಇದೆ, ಅವತ್ತಿನ ದಿವಸ ನಾವು ಪ್ರಾರಂಭ ಮಾಡಿದ್ರೆ, ಆ ಗುರುವಾರದಲ್ಲಿ ನಾವು ಅವರ ರಾಯರ ಸೇವೆಯನ್ನು ಮಾಡ್ತೀನಿ ಅನ್ನುವಂಥ ಸಂಕಲ್ಪ ಮಾಡಿದ್ರೆ ಅದು ಫೆಬ್ರವರಿ 24ಕ್ಕೆ ಅದು ಸಮರ್ಪಣೆ ಆಗುತ್ತೆ. ನಿಮಗೆ ಈ ವಿಷಯ ತಿಳಿದಾಕ್ಷಣ ನೀವು ನಮಗೆ ಒಂದು ವಾಟ್ಸಾಪಲ್ಲಿ ಮೆಸೇಜ್ ಮಾಡಿದ್ರೆ ಸಾಕು. ನಾವು ನಿಮ್ಮಿಂದ ಯಾವುದೇ ಶ್ರಮವೂ ಆಗದಂತೆ ರಾಯರ ಸೇವೆ ಮಾಡಲಿಕ್ಕೆ ನಾವು ಮಾರ್ಗದರ್ಶನವನ್ನು ನಾವು ಮಾಡ್ತಾ ಹೋಗ್ತೀವಿ. ಹಾಗೂ ನಿಮ್ಮ ಗೋತ್ರ, ನಕ್ಷತ್ರ, ಹೆಸರುಗಳಲ್ಲಿ ನಿತ್ಯವೂ ಕೂಡ ರಾಯರಿಗೆ ಪೂಜೆ ಕೂಡ ನಡೆಯುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ರಾಯರು ಯಾವ ಭಗವಂತನನ್ನು ಆರಾಧನೆ ಮಾಡ್ತಾರೋ ಅಂತಹ ಲಕ್ಷ್ಮೀನಾರಾಯಣ ದೇವರಿಗೆ, ನಮ್ಮೆಲ್ಲರಿಗೂ ಕೂಡ ಶ್ರೀ ಸಂಪತ್ತನ್ನು ದಯಪಾಲಿಸುವಂತಹ ಶ್ರೀಕರ ನಾರಾಯಣ ದೇವರಿಗೆ ನಿತ್ಯವೂ ಕನಕಾಭಿಷೇಕ ಸೇವೆ ನಡೆಯುತ್ತೆ. ರಾಯರ ಶಿರಸ್ಸಿನ ಮೇಲೆ ಲಕ್ಷ್ಮೀನಾರಾಯಣ ದೇವರು ಸದಾ ಸನ್ನಿಹಿತರಾಗಿರ್ತಾರೆ. ಅಲ್ಲಿ ಶ್ರೀಕರ ನಾರಾಯಣ ದೇವರನ್ನು ಚಿಂತನೆ ಮಾಡಿ ನಿತ್ಯವೂ ಕನಕ ಅಭಿವರ್ಷಣೆಯನ್ನು, ಕನಕ ವರ್ಷಣವನ್ನು, ಕನಕಾಭಿಷೇಕವನ್ನು ಮಾಡೋದರಿಂದ ಒಂದು ಅದ್ಭುತವಾದ ರಾಯರ ಅನುಗ್ರಹ ಇದರಿಂದ ನಮಗೆ ಉಂಟಾಗುತ್ತೆ. ಆದರೆ ಇದೆಲ್ಲವೂ ಕೂಡ ಕೇವಲ ಒಂದು ಪೂಜೆ ಇವೆಲ್ಲವೂ ಕೂಡ ಯಾಂತ್ರಿಕವಾಗಿ ನಡೆಯಬಾರದು. ಇದು ಜ್ಞಾನ, ಭಕ್ತಿ, ವಿರಕ್ತಿ ಪುರಸ್ಸರವಾಗಿಯೇ ನಡೆಯಬೇಕು. ಅಂದರೆ ಅರ್ಥಾನುಸಂಧಾನ ಪೂರ್ವಕವಾಗಿ ಹಾಗೂ ಭಕ್ತಿ ಶ್ರದ್ಧೆಗಳಿಂದ ನಡೆಯಬೇಕು. ಅದಕ್ಕೋಸ್ಕರ ನಿತ್ಯವೂ ನಾವು ನಿಮಗೆ ಕೆಲವು ಮಾರ್ಗದರ್ಶನಗಳನ್ನು ಮಾಡ್ತೀವಿ. ಹಾಗೂ ರಾಯರ ಅನುಗ್ರಹವನ್ನು ನಾವು ಪಡೆದುಕೊಳ್ಳಿಕ್ಕೆ, ದೇವರ ಅನುಗ್ರಹವನ್ನು ಪಡೆದುಕೊಳ್ಳಿಕ್ಕೆ ಜೀವನದಲ್ಲಿ ಹೇಗೆ ಸಾಗಬೇಕು ಅನ್ನುವಂತಹ ಮಾರ್ಗದರ್ಶನದ ಅನೇಕ ವಿಚಾರಗಳನ್ನು ಕೂಡ ನಿಮ್ಮ ಜೊತೆ ನಾವು ಹಂಚಿಕೊಳ್ತೀವಿ. ನಿತ್ಯವೂ ನಿಮ್ಮ ಜೊತೆಗೆ ನಾವು ಸಂಪರ್ಕದಲ್ಲೇ ಇರ್ತೀವಿ. ಈಗಾಗಲೇ ಅನೇಕ ಬಾರಿ ಇಂತಹ 48 ದಿವಸಗಳ ಮಂಡಲೋತ್ಸವದ ಕನಕಾಭಿಷೇಕ ಸೇವೆಗಳು ನಡೆದಿವೆ. ಈ ಬಾರಿ ರಾಯರ ವರ್ಧಂತಿಯ ಪ್ರಯುಕ್ತವಾಗಿ ಪುನಃ ಜನವರಿ 8ನೇ ತಾರೀಖಿನಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ನೀವು ಇದಕ್ಕೆ ಒಮ್ಮೆ ವಾಟ್ಸಾಪಲ್ಲಿ ಮೆಸೇಜ್ ಮಾಡಿದ್ರೆ ಅದಕ್ಕೆ ನೀವು ಸೇರಿಕೊಳ್ಬೋದು. ಇಲ್ಲಿ ಕೇವಲ ಉಪದೇಶಗಳು ಮಾತ್ರ ಇರೋದಲ್ಲದೆ ಪ್ರಾಕ್ಟಿಕಲ್ಲಾಗಿ ನಾವು ಅತೀಂದ್ರಿಯವಾದದ್ದನ್ನು ಹೇಗೆ ಅನುಭವಿಸಬೇಕು, ದೇವರ ಜೊತೆ ಹೇಗೆ ನಾವು ಸಂಪರ್ಕವನ್ನು ಹೊಂದಬೇಕು, ಇವುಗಳನ್ನು ಕುರಿತಾದ ಅತ್ಯದ್ಭುತವಾದ ಧ್ಯಾನ ಮೊದಲಾದವುಗಳ ಕ್ರಮವನ್ನು ತಿಳಿಸುವಂತಹ ವಿಚಾರಗಳು ಕೂಡ ಇಲ್ಲಿ ನಡೆಯುತ್ತೆ. ನಿತ್ಯವೂ ಸಹಸ್ರಾರ್ಚನೆ, ಶ್ರೀಕರ ನಾರಾಯಣ ದೇವರನ್ನು ಪ್ರತಿಪಾದನೆ ಮಾಡುವಂತಹ 1000 ನಾಮಗಳಿಂದ 1000 ಉಪಚಾರಗಳ ಪೂಜೆ ಅರುಣೋದಯ ಕಾಲದಲ್ಲಿ ನಿತ್ಯವೂ ನಡೆಯುತ್ತೆ. ಹಾಗೂ ಸೂರ್ಯೋದಯಕ್ಕೂ ಮೊದಲು ಕನಕಾಭಿಷೇಕ ಸೇವೆ ನಡೆಯುತ್ತೆ.
ಹೀಗೆ ಅನೇಕ ಆಯಾಮಗಳಲ್ಲಿ ಈ ಸೇವೆ ಬಹಳ ಸುಲಭವಾಗಿ ನಡೆಯುತ್ತೆ. ಇದಕ್ಕೆ ನೀವು ಕೇವಲ ಅಪ್ಲಿಕೇಶನ್ ಫಿಲ್ ಮಾಡಿದ್ರೆ ಸಾಕು, ಹೆಚ್ಚಿನ ಶ್ರಮ ಏನೂ ಇರೋದಿಲ್ಲ. ಇದಕ್ಕೋಸ್ಕರ ನೀವು ಸಂಪೂರ್ಣ ಮಾಹಿತಿಯನ್ನು ನಮ್ಮ ಮೂಲಕ ವಾಟ್ಸಾಪ್ ಮೂಲಕ ನೀವು ತಿಳಿದುಕೊಳ್ಬಹುದು. ಇಲ್ಲಿ ಕೇವಲ ರಾಯರ ಸೇವೆ ಅನ್ನೋದು ಅಷ್ಟೇ ಇರೋದಿಲ್ಲ. ರಾಯರು ಯಾವ ಪರಮಾತ್ಮನನ್ನು ನಿತ್ಯವೂ ಚಿಂತನೆ ಮಾಡ್ತಾರೋ ಅಂತಹ ಶ್ರೀಕರ ನಾರಾಯಣ ದೇವರು ಹಾಗೂ ಮಹಾಲಕ್ಷ್ಮೀ ದೇವಿ ಇವರ ಅನುಗ್ರಹ ನಮಗೆ ಸುಲಭವಾಗಿ ಪಡೆಯುವಂತಹ ಕಾಲದಲ್ಲಿ, ಅಂತಹ ಪರ್ವಕಾಲದಲ್ಲಿ ಅವರ ಅನುಗ್ರಹವನ್ನು ಹೇಗೆ ಪಡೆದುಕೊಳ್ಬೇಕು, ನಿತ್ಯವೂ ಎಷ್ಟು ಬಾರಿ ಆ ಪರ್ವಕಾಲಗಳು ಬರುತ್ತೆ ಅದರಲ್ಲಿ ನಾವು ಹೇಗೆ ಭಾಗವಹಿಸಬೇಕು, ಇದೆಲ್ಲವೂ ಕೂಡ ಪೂರ್ಣ ವಿವರವಾಗಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಆದ್ದರಿಂದ ನೀವು ಇದೇ ವಿಷಯದಲ್ಲಿ ನಮ್ಮನ್ನು ವಾಟ್ಸಾಪ್ ಮೂಲಕ ನೀವು ಸಂಪರ್ಕ ಮಾಡಿ ರಾಯರ 431ನೆಯ ವರ್ಧಂತಿಯ ಮಹೋತ್ಸವವನ್ನು ಸಾರ್ಥಕಗೊಳಿಸಿ ಹಾಗೂ ರಾಯರ ವಿಶೇಷ ಕೃಪೆಗೆ ಪಾತ್ರರಾಗಿ. ಗುರುರಾಯರನ್ನು ನಾವು ಸಂಪ್ರೀತಿಗೊಳಿಸಬೇಕು ಅಂದರೆ ಕೇವಲ ಗುರುರಾಯರನ್ನಷ್ಟೇ ನಾವು ಆರಾಧನೆ ಮಾಡಿದ್ರೆ ಅವರಿಗೆ ಸಂತೋಷ ಆಗೋದಿಲ್ಲ. ಗುರುರಾಯರ ಹೃದಯದಲ್ಲಿ ಹನುಮಂತ ದೇವರು ವಾಸವಾಗಿದ್ದಾರೆ, ಅವರ ಹೃದಯದಲ್ಲಿ ಲಕ್ಷ್ಮೀನಾರಾಯಣ ದೇವರು ಹಾಗೂ ಸೀತಾರಾಮಚಂದ್ರ ದೇವರು ವಾಸವಾಗಿದ್ದಾರೆ. ಅವರ ಸೇವೆಯನ್ನು ನಾವು ಮಾಡಬೇಕು. ಆಗ ರಾಯರಿಗೆ ಸಂಪೂರ್ಣ ಅದು ತೃಪ್ತಿಯನ್ನು ನೀಡುತ್ತೆ, ಅದು ಸಾರ್ಥಕ ಆಗುತ್ತೆ. ಹಾಗಿದ್ದರೆ ನಿಜವಾಗಿಯೂ ರಾಯರ ಸೇವೆಯನ್ನು ಹೇಗೆ ಮಾಡಬೇಕು, ರಾಯರನ್ನು ನಾವು ಪರಿಪೂರ್ಣವಾಗಿ ನಾವು ಒಲಿಸಿಕೊಳ್ಬೇಕು ಅಂದರೆ ಯಾವ ಮಾರ್ಗದಲ್ಲಿ ನಾವು ಹೋಗಬೇಕು, ಇದೆಲ್ಲದರ ಪೂರ್ಣ ವಿಚಾರ ಹಾಗೂ ಅದು ಪ್ರಾಕ್ಟಿಕಲ್ಲಾಗಿ ಅದನ್ನು ಆಚರಣೆ ಮಾಡುವಂಥದ್ದು, ಇದೆಲ್ಲವೂ ಕೂಡ ನಿಮಗೆ ಸುಲಭವಾಗಿ ತಿಳಿಯಬೇಕು ಅಂದರೆ ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ. ಎಸ್ ಸರ್ವಗುಣಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಃ ಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.